ಜುಲೈ 2026 ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ಫಲಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕರ್ಕಾಟಕ ರಾಶಿಯವರ ಫಲಗಳು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ತಿಂಗಳು ಯಾವ ರಾಶಿಯಿಂದ ಯಾವ ರಾಶಿಗೆ ಗ್ರಹಗಳು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ 4ನೇ ತಾರೀಕು 7ನೇ ತಿಂಗಳು ಅಂದರೆ ಜುಲೈ 4ನೇ ತಾರೀಕು ಶುಕ್ರನು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅದಾದ ನಂತರದಲ್ಲಿ 7ನೇ ತಾರೀಕು ಜುಲೈ 7ನೇ ತಾರೀಕು ಬುಧನು ಕೂಡ ಕರ್ಕಾಟಕ ರಾಶಿಯಿಂದ ವಕ್ರಗತಿಯಲ್ಲಿ ಮಿಥುನ ರಾಶಿಗೂ ಕೂಡ ಪ್ರವೇಶವನ್ನು ಮಾಡ್ತಕ್ಕಂಥದ್ದು. ಜುಲೈ 24ರವರೆಗೂ ಕೂಡ ವಕ್ರಗತಿಯಲ್ಲಿ ಇರ್ತಾನೆ. ಅದಾದ ನಂತರದಲ್ಲಿ 14ನೇ ತಾರೀಕು ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಕೊನೆಯದಾಗಿ ಶನಿ ಕೂಡ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಜುಲೈ 27ನೇ ತಾರೀಕಿಂದ ಡಿಸೆಂಬರ್ 11ನೇ ತಾರೀಕುವರೆಗೂ ಮೀನರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಕೊನೆಯದಾಗಿ ಏನಪ್ಪ ಅಂದರೆ 14ನೇ ತಾರೀಕಿಂದ ಆಗಸ್ಟ್ 12ನೇ ತಾರೀಕುವರೆಗೂ ಗುರು ಹಸ್ತನಾಗಿರ್ತಾನೆ. ಈ ಸಮಯದಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳು ಕೂಡ ಮಾಡೋದಕ್ಕೆ ಒಳ್ಳೆಯ ಸಮಯ ಅಲ್ಲ. ಈ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿ ಫಲಗಳಿದೆ, ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಒಳ್ಳೆಯ ಬಡ್ತಿ ಪಡಿತಕ್ಕಂಥದ್ದು ಕೂಡ ಚಾನ್ಸಸ್ ಇದೆ. ನಿಮ್ಮ ಕೆಲಸದಲ್ಲಿ ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಗೌರವ ಸಿಗ್ತಕ್ಕಂಥದ್ದು, ಪ್ರಶಂಸೆ ಸಿಗ್ತಕ್ಕಂಥದ್ದು ಕೂಡ ಖಂಡಿತವಾಗಲೂ ನಡೆಯುತ್ತೆ. ಇಷ್ಟು ದಿನ ಏನಾದರೂ ವೇಟಿಂಗ್ ಪೀರಿಯಡಲ್ಲಿ ನೀವೇನಾದರೂ ಮುಂಬಡ್ತಿ ಪಡಿತಿಕ್ಕೆ ವೇಟಿಂಗ್ ಪೀರಿಯಡಲ್ಲಿದ್ದರೆ ಖಂಡಿತವಾಗಲೂ ಈಗ ಬಡ್ತಿ ಪಡಿತಕ್ಕಂಥದ್ದು ಅಂದರೆ ಪ್ರಮೋಷನ್ ಪಡಿತಕ್ಕಂಥದ್ದು ಖಂಡಿತವಾಗಲೂ ಆಗುತ್ತೆ. ವ್ಯಾಪಾರದ ವಿಚಾರ ನೋಡಲಿಕ್ಕೆ ಹೋದರೆ ನೀವೇನಾದರೂ ಹೊಸ ಹೂಡಿಕೆಗಳನ್ನು ಮಾಡಲಿಕ್ಕೆ ವ್ಯಾಪಾರವನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದಂತಹ ಸಮಯ. ಯಾಕಂದರೆ ಗುರು ಆದಿತ್ಯ ಯೋಗ ಆರಂಭ ಆಗಿದೆ. ಏನಾದರೂ ನೀವು ವ್ಯಾಪಾರ ಮಾಡಬೇಕು, ಹೂಡಿಕೆ ಮಾಡಬೇಕಂದ್ರೆ ಇದು ನಿಮಗೆ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಆರ್ಥಿಕ ಪರಿಸ್ಥಿತಿ ನೋಡಲಿಕ್ಕೆ ಹೋದರೆ ನಿಮ್ಮ 2ನೇ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಶುಕ್ರನು ಬಂದಿರೋದ್ರಿಂದ ನಿಮಗೆ ಆರ್ಥಿಕ ಒಳಹರಿವು, ಹಣಕಾಸಿನ ಒಳಹರಿವು ತುಂಬ ಚೆನ್ನಾಗಿರುತ್ತೆ. ಬಟ್ ನೀವೇನಾದರೂ ದುಂದು ವೆಚ್ಚ ಮಾಡ್ತಕ್ಕಂಥದ್ದು, ಯಾಕಂದರೆ ಲಕ್ಸುರಿ ಪ್ರಾಡಕ್ಟ್ಗಳನ್ನು ನೀವು ಖರೀದಿ ಮಾಡ್ತಕ್ಕಂಥದ್ದು, ಏನಾದರೂ ನನಗೆ ಇಂಥ ವಸ್ತುಗಳು ಬೇಕು ಅಂತ ಹೇಳಿ ದುಂದು ವೆಚ್ಚ ಮಾಡ್ತಕ್ಕಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಉಳಿತಾಯದ ಕಡೆ ಸ್ವಲ್ಪ ಗಮನ ಇರಲಿ. ಅದಾದ ನಂತರದಲ್ಲಿ ಕೌಟುಂಬಿಕ ಮತ್ತು ಪ್ರೀತಿ ಪ್ರೇಮದ ವಿಚಾರ ನೋಡಲಿಕ್ಕೆ ಹೋದರೆ ಕೌಟುಂಬಿಕ ವಿಚಾರದಲ್ಲೂ ಸಹ ನೀವು ಸದಾ ಈ ತಿಂಗಳು ನಿಮಗೆ ಲವಲವಿಕೆಯಿಂದ ಇರತಕ್ಕಂಥದ್ದು, ಕೌಟುಂಬದಲ್ಲಿ ಸಂತೋಷದಿಂದ ಇರತಕ್ಕಂಥದ್ದು ಕಾಣಬಹುದು. ಮದುವೆ ಆಗದೇ ಇರತಕ್ಕಂಥವ್ರಿಗೂ ಕೂಡ ಖಂಡಿತವಾಗಲೂ ಮದುವೆ ಆಗುವಂಥ ಯೋಗ ಈ ತಿಂಗಳು ಬಂದೇ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ನೀವೇನಾದರೂ ಮದುವೆ ಮಾಡಬೇಕು, ಈ ತಿಂಗಳು ಏನಾದರೂ ಮದುವೆ ಮಾಡಬೇಕು ಅಂತಂದರೆ ಗುರು ಹಸ್ತನಾಗಿರ್ತಕ್ಕಂತಹ ಸಮಯಕ್ಕಿಂತ ಮುಂಚೆ ಮಾಡಿ, ಇಲ್ಲ ಆಗಸ್ಟ್ ಕಳೆದ ನಂತರದಲ್ಲಿ ಮದುವೆಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹೆಂಡತಿ ಜೊತೆಗೆ ಕೂಡ ಪ್ರೇಮ ವಾತ್ಸಲ್ಯ ಖಂಡಿತವಾಗಲೂ ಇದ್ದೇ ಇರುತ್ತೆ. ಆರೋಗ್ಯದ ವಿಚಾರ ನೋಡಲಿಕ್ಕೆ ಹೋದರೆ ಆರೋಗ್ಯದಲ್ಲೂ ಸಹ ಈ ತಿಂಗಳು ಖಂಡಿತವಾಗಲೂ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಉತ್ತಮವಾದ ಆರೋಗ್ಯವನ್ನು ನೀವು ಪಡೆದಿರ್ತೀರ. ಬಟ್ ಏನಪ್ಪ ಅಂತಂದರೆ ಬುಧ ಸ್ವಲ್ಪ ವಕ್ರಗತಿಯಲ್ಲಿ ಇರುವುದರಿಂದ ಸ್ವಲ್ಪ ನಿಮ್ಮ ಸ್ಕಿನ್ ಅಂತಂದರೆ ಚರ್ಮ ರೋಗಕ್ಕೆ ಇಲ್ಲ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವಿದ್ಯಾರ್ಥಿಗಳ ಬಗ್ಗೆ ಹೇಳಿಕೆ ಹೋದರೆ ವಿದ್ಯಾರ್ಥಿಗಳಿಗೆ ಗುರು ಮತ್ತು ಆದಿತ್ಯ ಯೋಗದಿಂದ ಖಂಡಿತವಾಗಲೂ ಈ ತಿಂಗಳು ನಿಮಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿ ಕಾಣುತ್ತೆ. ಇಲ್ಲ ವಿದೇಶಕ್ಕೆ ಏನಾದರೂ ವಿದೇಶ ಪ್ರಯಾಣ ಮಾಡಬೇಕು ಅಂದರೂ ಸಹ ನಿಮಗೆ ಖಂಡಿತವಾಗಲೂ ಅವಕಾಶಗಳಿದೆ. ಇಲ್ಲ ನೀವು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರಿತಾ ಇದ್ದರೆ ಕರ್ಕಾಟಕ ರಾಶಿಯವರು ಖಂಡಿತವಾಗಲೂ ನೀವು ಅಂದುಕೊಂಡ ಕೆಲಸ ನೀವು ಖಂಡಿತವಾಗಲೂ ಆಗೇ ಆಗುತ್ತೆ. ಅದಾದ ನಂತರದಲ್ಲಿ ನಿಮ್ಮ ಗ್ರಹಗತಿಗೆ ಏನಾದರೂ ಸಮಸ್ಯೆಗಳಿತ್ತು, ಎಲ್ಲ ಸ್ವಲ್ಪ ಜೀವನದಲ್ಲಿ ಸಮಸ್ಯೆಗಳು ನಡೀತಾ ಇತ್ತು ಅಂತಂದರೆ ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಿ ನೀವೇನಪ್ಪ ಅಂದರೆ ಗುರು ಶಾಂತಿಯನ್ನು ಮಾಡಿಸೋದ್ರಿಂದ ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಇನ್ನೂ ನಿಮ್ಮ ಜಾತಕದಲ್ಲಿ ಹೆಚ್ಚಿನ ಸಮಸ್ಯೆಗಳಿತ್ತು, ಇಲ್ಲ ನಿಮ್ಮ ವೈಯಕ್ತಿಕ ಜಾತಕವೇನಾದರೂ ನೋಡಬೇಕು ಅಂತಂದರೆ ಕೆಳಗಡೆ ಕಾಣ್ತಕ್ಕಂತಹ ನಂಬರಿಗೆ ಕರೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.